ಇದು ಗ್ಯಾರಂಟಿ ನ್ಯೂಸ್ ಚಾನೆಲ್ ನ ಬಿಗ್ ಇಂಪ್ಯಾಕ್ಟ್. ಫಿನಾನ್ಸ್ ಕಂಪನಿ ಹಾಕಿದ್ದ ಬೀಗ ತೆಗೆದ ಪೊಲೀಸರು. ಯಾದಗಿರಿಯ ಗೀತಮ್ಮ ಎಂಬುವರ ಮನೆಗೆ ಬೀಗವನ್ನ ಹಾಕಲಾಗಿತ್ತು. ಸಾಲ ಮರುಪಾವತಿ ಮಾಡಲಿಲ್ಲ ಅಂತ ಬೀಗವನ್ನ ಹಾಕಲಾಗಿತ್ತು. ಈ ಬಗ್ಗೆ ವರದಿ ಮಾಡಿದ್ದ ನಿಮ್ಮ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್ ವರದಿ ಪ್ರಸಾರದ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ ಸಚಿವರು. ಬೇಗ ತೆಗೆಯುವಂತೆ ಸೂಚಿಸಿದ್ದಾರೆ ಸಚಿವ ಶರಣಬಸಪ್ಪ ದರ್ಶನಾಪುರ. ಸಚಿವರ ಸೂಚನೆ ಮೇರೆಗೆ ಮನೆಗೆ ಹಾಕಿದ್ದ ಬೇಗವನ್ನ ಪೊಲೀಸರು ತೆಗೆದಿದ್ದಾರೆ. ಯಾದಗಿರಿ ತಾಲೂಕಿನ ಎಡ್ಡಳ್ಳಿ ಗ್ರಾಮದ ಗೀತಮ್ಮನ ಮನೆ. ರಾಜ್ಯದಲ್ಲಿ ಫಿನಾನ್ಸ್ ಕಂಪನಿಯ ಅವರ ಸಿಬ್ಬಂದಿಗಳ ಅಟ್ಟಹಾಸ ದಿನೇ ದಿನೇ ಜಾಸ್ತಿ ಆಗ್ತಿತ್ತು. ರಾಮನಗರ, ಚನ್ನಪಟ್ಟಣ, ಕೊಡಗು ಇನ್ನು ಅನೇಕ ಕಡೆಯಲ್ಲಿ ಸಾವಿಗೂ ಕೂಡ ಶರಣಾಗಿದ್ರು. ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು. ಕೊಡಗಲ್ಲಂತೂ ಊರನ್ನೇ ಬಿಟ್ಟು ಹೋಗಬೇಕು, ಆಗಲ್ಲಪ್ಪ, ಫಿನಾನ್ಸ್ ಕಂಪನಿಯವರ ಅಟ್ಟಹಾಸ ಅನ್ನೋದಾಗಿ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಇವೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕ್ತೀವಿ ಅನ್ನೋದಾಗಿ. ಇದರ ಬೆನ್ನಲ್ಲೇ ಇತ್ತೀಚೆಗಷ್ಟೇ ಯಾದಗಿರಿ ತಾಲೂಕಿನ ಎಡ್ಡಳ್ಳಿ ಗ್ರಾಮದಲ್ಲಿ ಗೀತಮ್ಮ ಅನ್ನುವಂಥವರ ಮನೆ ಸಾಲವನ್ನ ಮರುಪಾವತಿ ಮಾಡಿಲ್ಲ ಅಂತ ಈ ಫಿನಾನ್ಸ್ ಕಂಪನಿಯವರು ಬೇಕಾಬಿಟ್ಟಿಯಾಗಿ ಮನೆಗೆ ಬೀಗ ಅನ್ನ ಹಾಕಿದ್ರು. ಅಂದ್ರೆ ಗೀತಮ್ಮನ ಮನೆಗೆ ಸಾಲ ಮರುಪಾವತಿ ಮಾಡಿಲ್ಲ ಅಂತ ಕಂಪ್ಲೀಟ್ ಆಗಿ ಬಂದ್ಬಿಟ್ಟು ಮನೆಗೆ ಬೀಗ ಹಾಕಿತ್ತು. ಈ ವಿಚಾರವಾಗಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು. ಗ್ಯಾರಂಟಿ ನ್ಯೂಸ್ ವರದಿ ಪ್ರಸಾರದ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ ಸಚಿವರು. ಈಗ ಬೀಗ ತೆಗೆಯುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸಚಿವ ಶರಣಬಸಪ್ಪ ದರ್ಶನಾಪುರ ಅವರು. ಸಚಿವರ ಸೂಚನೆ ಮೇರೆಗೆ ಮನೆಗೆ ಹಾಕಿದ್ದಂತ ಬೇಗವನ್ನ ಪೊಲೀಸರು ತೆಗೆಸಿದ್ದಾರೆ. ಯಾದಗಿರಿ ತಾಲೂಕಿನ ಎಡ್ಡಳ್ಳಿ ಗ್ರಾಮದ ಗೀತಮ್ಮನ ಮನೆಗೆ ಹಾಕಿದ್ದಂತಹ ಬೀಗವನ್ನ ಸಚಿವರ ಸೂಚನೆಯ ಮೇರೆಗೆ ಪೊಲೀಸರು ಈಗ ತೆಗೆಸಿಬಿಟ್ಟಿದ್ದಾರೆ. ಸಾಲವನ್ನ ಪಡೆದ್ರೆ ಅದನ್ನ ಮರುಪಾವತಿ ಮಾಡಬೇಕಾಗಿರೋದು ಕರ್ತವ್ಯ. ಆದ್ರೆ ಮರುಪಾವತಿ ಮಾಡುವಂತ ವಿಚಾರದಲ್ಲಿ ಕಾನೂನಾತ್ಮಕವಾದಂತ ನಡೆ ಇರಬೇಕು. ಅದನ್ನ ಬಿಟ್ಟು ಏಕಾಏಕಿಯಾಗಿ ಕಿರುಕುಳ ಕೊಡುವುದು, ಬಾಯಿಗೆ ಬಂದಂತೆ ಪದ ಬಳಕೆ ಮಾಡುವುದು, ಇನ್ನು ಇಡೀ ಊರ್ನವರೇ ನೋಡುವ ರೀತಿಯಲ್ಲಿ ದೊಡ್ಡ ಮಟ್ಟದ ಗಲಾಟೆ ಮಾಡಿ ಸಾಕಷ್ಟು ಅಟ್ಟಹಾಸವನ್ನ ಮೆರೆತಿದ್ದಾರೆ. ಇದು ಜಾಸ್ತಿ ಆಗ್ತಿದ್ದಂತೆ ರಾಜ್ಯದಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ. ಅದರ ಬೆನ್ನಲ್ಲೇ ಯಾದಗಿರಿ ತಾಲೂಕಿನ ಎಡ್ಡಳ್ಳಿ ಗ್ರಾಮದ ಗೀತಮ್ಮ ಅನ್ನುವಂಥವರ ಮನೆ. ಇಲ್ಲೂ ಕೂಡ ಫಿನಾನ್ಸ್ ಕಂಪನಿ ಬೀಗವನ್ನ ಹಾಕಿದ್ರು ಮನೆಗೆ. ಆದ್ರೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಇದೇ ವಿಚಾರವನ್ನ, ಈ ಸುದ್ದಿಯನ್ನ ಬಿತ್ತರಿಸಿತ್ತು. ಇದರ ಬಳಿಕ ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಸುದ್ದಿ ಬಿತ್ತರಿಸುತ್ತಿದ್ದಂತೆ ಸಚಿವರು ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಚಿವರ ಸೂಚನೆ ಬೆನ್ನಲ್ಲೇ ಪೊಲೀಸರು ಮನೆಗೆ ಹಾಕಿದ್ದಂತ ಬೇಗವನ್ನ ತೆರೆಸಿದ್ದಾರೆ. ಮೂಲಕವಾಗಿ ಗೀತಮ್ಮನಿಗೆ ಸ್ವಲ್ಪ ಶಾಂತಿ ಸಿಕ್ಕಿದೆ.